ವಿಲೇವಾರಿ ವಾಹನಗಳಿಗೆ ಗ್ರಾಮಸ್ಥರ ವಿರೋಧ ವಿಚಾರ. ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಇದು ಮಾಫಿಯಾ, ಇದು ಕಮಿಷನ್ ಮಾಫಿಯಾ. ಕಸವನ್ನ ವಿಲೇವಾರಿ ಅಥವಾ ಕಸವನ್ನ ಏನು ಇಲ್ಲಿ ಸಗ್ರಿಗೇಟ್ ಮಾಡ್ತಾ ಇದ್ದಾರಲ್ಲ, ಇಲ್ಲಿಯೂ ಕೂಡ ಕಮಿಷನ್ ಇದೆ ಅಥವಾ ಕಮಿಷನ್ ಬಾಂಬ್ ಸಿಡಿಸಿದ್ದಾರೆ ಆರ್ ಅಶೋಕ್ ಅವರು. ಮುಂದುವರೆದು ಆರ್ ಅಶೋಕ್ ಅವರು ಮಾತನಾಡ್ತಾ ಹೇಳ್ತಾರೆ, ಕಸದ ಮಾಫಿಯಾ ಇದು, ಕಮಿಷನ್ ಕಹಾನಿಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತೆರೆದಿಟ್ಟಿದ್ದಾರೆ. ಕಸದ ಟೆಂಡರ್ನಲ್ಲೂ ಕೂಡ ಕೈ ತುಂಬಾ ಕಮಿಷನ್ ಅಂತೇಳಿ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಟೆಂಡರ್ ಪಡೆಯಲು 7%, ಬಿಲ್ ಪಡೆಯಲು 7%, ಸ್ಟೇಷನ್ ಎನ್ಒಸಿಗೆ 7% ಸೇರಿದಂತೆ ಸರ್ಕಾರಕ್ಕೆ 21% ಕೊಡಬೇಕು, ಇಂಜಿನಿಯರ್ಸ್ ಎಲ್ಲಾ ಸೇರಿ 70% ಕೊಡಬೇಕು ಅಂತ ಹೇಳಿ ಆರ್ ಅಶೋಕ್ ಅವರು ಕಸದ ಟೆಂಡರ್ ವಿಚಾರದ ಕಮಿಷನ್ ಅನ್ನ ಈಗ ಬಹಿರಂಗ ಮಾಡಿದ್ದಾರೆ. ಕಸ ವಿಲೇವಾರಿ ವಾಹನಗಳಿಗೆ ಗ್ರಾಮಸ್ಥರು ತಡೆ ಹಿಡಿದಿದ್ದಾರೆ. ನಮ್ಮೂರಿನಲ್ಲಿ, ನಮ್ಮ ಹಳ್ಳಿಯಲ್ಲಿ ಕಸವನ್ನ ಡಂಪ್ ಮಾಡಬೇಡಿ, ವಿಲೇವಾರಿ ಮಾಡಬೇಡಿ ಅಂತ ಹೇಳಿ ಯಾವಾಗ ಈ ಗಾರ್ಬೇಜ್ ಗಲಾಟೆ ಇದೆಯಲ್ಲ, ಗಲಾಟೆ ಜೋರಾಗ್ತಾ ಇದ್ದಂತೆ ಆರ್ ಅಶೋಕ್ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಏನಂತ ಕೇಳಿದ್ರೆ, ಕಸದ ಮಾಫಿಯಾ ಕಮಿಷನ್ ಕಹಾನಿಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಎಳೆ ಎಳೆಯಾಗಿ ತೆರೆದಿಟ್ಟಿದ್ದಾರೆ. ಎಷ್ಟೆಷ್ಟು ಪರ್ಸೆಂಟೇಜ್ ಯಾರ್ಯಾರಿಗೆ ಕೊಡಬೇಕು, ಹೇಗೂ ಕೊಡಬೇಕು, ಸರ್ಕಾರಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು, ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡಿದ್ದಾರೆ ಆರ್ ಅಶೋಕ್. ಗಂಭೀರ ಆರೋಪ ಮಾಡಿದ್ದಾರೆ ಆರ್ ಅಶೋಕ್. ಏನ್ ಹೇಳಿದ್ದಾರೆ ಹಾಗಾದ್ರೆ ಆರ್ ಅಶೋಕ್, ಬನ್ನಿ ನೋಡೋಣ. ಸ್ಪೆಷಲ್ ಆಗಿ ದುಡ್ಡು ರಿಲೀಸ್ ಮಾಡಬೇಕಾದ್ರೆ 7, 7 21, ಇನ್ನ ಇಂಜಿನಿಯರ್ಗಳು ಅವ್ರ 71, ಮುಗಿತಲ್ಗೆ ಇನ್ನೇನು ಉಳಿಯಲ್ಲ. 100ರಲ್ಲಿ 2 ತೆಗೆದಾಕಿದ್ರೆ ₹1 ಉಳಿಯೋದು ಇವ್ರಿಗೆ. ಆ ಪರಿಸ್ಥಿತಿ, ಅದಕ್ಕೆ ಸ್ಟ್ರೈಕ್. ಟೆಂಡರ್ ತಗೊಳಕ್ 7, ಬಿಲ್ ಕೊಡಕ್ 7, ಮಧ್ಯೆ ಹಣ ಬೇಕಾದ್ರೆ ಸ್ಪೆಷಲ್ ಅದೇನೋ LOC ಕೊಡಬೇಕಾದ್ರೆ ಮತ್ತೆ 7, 7 21, ಸರ್ಕಾರಕ್ಕೆ 21% ಕಮಿಷನ್ ಕೊಟ್ರೆ ಕಸ ತೆಗೆಯೋದು. ಇಂಜಿನಿಯರ್ಗಳದ್ದು ಬಿಟ್ಟು ಕಸದ ಟೆಂಡರ್ ತಗೋಬೇಕಾದ್ರೆ ಸರ್ಕಾರಕ್ಕೆ 7, ಬಿಲ್ ಕೊಡಬೇಕಾದ್ರೆ 7, ಸ್ಪೆಷಲ್ ಆಗಿ ದುಡ್ಡು ರಿಲೀಸ್ ಮಾಡಬೇಕಾದ್ರೆ 7, 7 21, ಇನ್ನ ಇಂಜಿನಿಯರ್ಗಳು ಅವ್ರ 71. ವಿಲೇವಾರಿ ವಾಹನಗಳಿಗೆ ಗ್ರಾಮಸ್ಥರ ವಿರೋಧ ವಿಚಾರ. ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಇದು ಮಾಫಿಯಾ, ಇದು ಕಮಿಷನ್ ಮಾಫಿಯಾ. ಕಸವನ್ನ ವಿಲೇವಾರಿ ಅಥವಾ ಕಸವನ್ನ ಏನು ಇಲ್ಲಿ ಸಗ್ರಿಗೇಟ್ ಮಾಡ್ತಾ ಇದ್ದಾರಲ್ಲ, ಇಲ್ಲಿಯೂ ಕೂಡ ಕಮಿಷನ್ ಇದೆ ಅಥವಾ ಕಮಿಷನ್ ಬಾಂಬ್ ಸಿಡಿಸಿದ್ದಾರೆ ಆರ್ ಅಶೋಕ್ ಅವರು. ಮುಂದುವರೆದು ಆರ್ ಅಶೋಕ್ ಅವರು ಮಾತನಾಡ್ತಾ ಹೇಳ್ತಾರೆ, ಕಸದ ಮಾಫಿಯಾ ಇದು, ಕಮಿಷನ್ ಕಹಾನಿಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತೆರೆದಿಟ್ಟಿದ್ದಾರೆ. ಕಸದ ಟೆಂಡರ್ನಲ್ಲೂ ಕೂಡ ಕೈ ತುಂಬಾ ಕಮಿಷನ್ ಅಂತೇಳಿ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಟೆಂಡರ್ ಪಡೆಯಲು 7%, ಬಿಲ್ ಪಡೆಯಲು 7%, ಸ್ಟೇಷನ್ ಎನ್ಒಸಿಗೆ 7% ಸೇರಿದಂತೆ ಸರ್ಕಾರಕ್ಕೆ 21% ಕೊಡಬೇಕು, ಇಂಜಿನಿಯರ್ಸ್ ಎಲ್ಲಾ ಸೇರಿ 70% ಕೊಡಬೇಕು ಅಂತ ಹೇಳಿ ಆರ್ ಅಶೋಕ್ ಅವರು ಕಸದ ಟೆಂಡರ್ ವಿಚಾರದ ಕಮಿಷನ್ ಅನ್ನ ಈಗ ಬಹಿರಂಗ ಮಾಡಿದ್ದಾರೆ. ಕಸ ವಿಲೇವಾರಿ ವಾಹನಗಳಿಗೆ ಗ್ರಾಮಸ್ಥರು ತಡೆ ಹಿಡಿದಿದ್ದಾರೆ. ನಮ್ಮೂರಿನಲ್ಲಿ, ನಮ್ಮ ಹಳ್ಳಿಯಲ್ಲಿ ಕಸವನ್ನ ಡಂಪ್ ಮಾಡಬೇಡಿ, ವಿಲೇವಾರಿ ಮಾಡಬೇಡಿ ಅಂತ ಹೇಳಿ ಯಾವಾಗ ಈ ಗಾರ್ಬೇಜ್ ಗಲಾಟೆ ಇದೆಯಲ್ಲ, ಗಲಾಟೆ ಜೋರಾಗ್ತಾ ಇದ್ದಂತೆ ಆರ್ ಅಶೋಕ್ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಏನಂತ ಕೇಳಿದ್ರೆ, ಕಸದ ಮಾಫಿಯಾ ಕಮಿಷನ್ ಕಹಾನಿಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಎಳೆ ಎಳೆಯಾಗಿ ತೆರೆದಿಟ್ಟಿದ್ದಾರೆ. ಎಷ್ಟೆಷ್ಟು ಪರ್ಸೆಂಟೇಜ್ ಯಾರ್ಯಾರಿಗೆ ಕೊಡಬೇಕು, ಹೇಗೂ ಕೊಡಬೇಕು, ಸರ್ಕಾರಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು, ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡಿದ್ದಾರೆ ಆರ್ ಅಶೋಕ್. ಗಂಭೀರ ಆರೋಪ ಮಾಡಿದ್ದಾರೆ ಆರ್ ಅಶೋಕ್. ಏನ್ ಹೇಳಿದ್ದಾರೆ ಹಾಗಾದ್ರೆ ಆರ್ ಅಶೋಕ್, ಬನ್ನಿ ನೋಡೋಣ. ಸ್ಪೆಷಲ್ ಆಗಿ ದುಡ್ಡು ರಿಲೀಸ್ ಮಾಡಬೇಕಾದ್ರೆ 7, 7 21, ಇನ್ನ ಇಂಜಿನಿಯರ್ಗಳು ಅವ್ರ 71, ಮುಗಿತಲ್ಗೆ ಇನ್ನೇನು ಉಳಿಯಲ್ಲ. 100ರಲ್ಲಿ 2 ತೆಗೆದಾಕಿದ್ರೆ ₹1 ಉಳಿಯೋದು ಇವ್ರಿಗೆ. ಆ ಪರಿಸ್ಥಿತಿ, ಅದಕ್ಕೆ ಸ್ಟ್ರೈಕ್. ಟೆಂಡರ್ ತಗೊಳಕ್ 7, ಬಿಲ್ ಕೊಡಕ್ 7, ಮಧ್ಯೆ ಹಣ ಬೇಕಾದ್ರೆ ಸ್ಪೆಷಲ್ ಅದೇನೋ LOC ಕೊಡಬೇಕಾದ್ರೆ ಮತ್ತೆ 7, 7 21, ಸರ್ಕಾರಕ್ಕೆ 21% ಕಮಿಷನ್ ಕೊಟ್ರೆ ಕಸ ತೆಗೆಯೋದು. ಇಂಜಿನಿಯರ್ಗಳದ್ದು ಬಿಟ್ಟು ಕಸದ ಟೆಂಡರ್ ತಗೋಬೇಕಾದ್ರೆ ಸರ್ಕಾರಕ್ಕೆ 7, ಬಿಲ್ ಕೊಡಬೇಕಾದ್ರೆ 7, ಸ್ಪೆಷಲ್ ಆಗಿ ದುಡ್ಡು ರಿಲೀಸ್ ಮಾಡಬೇಕಾದ್ರೆ 7, 7 21, ಇನ್ನ ಇಂಜಿನಿಯರ್ಗಳು
ಅವ್ರು 71. ವಿಲೇವಾರಿ ವಾಹನಗಳಿಗೆ ಗ್ರಾಮಸ್ಥರ ವಿರೋಧ ವಿಚಾರ. ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಇದು ಮಾಫಿಯಾ, ಇದು ಕಮಿಷನ್ ಮಾಫಿಯಾ. ಕಸವನ್ನ ವಿಲೇವಾರಿ ಅಥವಾ ಕಸವನ್ನ ಏನು ಇಲ್ಲಿ ಸಗ್ರಿಗೇಟ್ ಮಾಡ್ತಾ ಇದ್ದಾರಲ್ಲ, ಇಲ್ಲಿಯೂ ಕೂಡ ಕಮಿಷನ್ ಇದೆ ಅಥವಾ ಕಮಿಷನ್ ಬಾಂಬ್ ಸಿಡಿಸಿದ್ದಾರೆ ಆರ್ ಅಶೋಕ್ ಅವರು. ಮುಂದುವರೆದು ಆರ್ ಅಶೋಕ್ ಅವರು ಮಾತನಾಡ್ತಾ ಹೇಳ್ತಾರೆ, ಕಸದ ಮಾಫಿಯಾ ಇದು ಕಮಿಷನ್ ಕಹಾನಿಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತೆರೆದಿಟ್ಟಿದ್ದಾರೆ. ಕಸದ ಟೆಂಡರ್ ನಲ್ಲೂ ಕೂಡ ಕೈತುಂಬ ಕಮಿಷನ್ ಅಂತೇಳಿ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಟೆಂಡರ್ ಪಡೆಯಲು 7%, ಬಿಲ್ ಪಡೆಯಲು 7%, ಸ್ಟೇಷನ್ ಎನ್ಒಸಿಗೆ 7% ಸೇರಿದಂತೆ ಸರ್ಕಾರಕ್ಕೆ 21% ಕೊಡಬೇಕು. ಇಂಜಿನಿಯರ್ಸ್ ಎಲ್ಲಾ ಸೇರಿ 70% ಕೊಡಬೇಕು ಅಂತ ಹೇಳಿ ಆರ್ ಅಶೋಕ್ ಅವರು ಕಸದ ಟೆಂಡರ್ ವಿಚಾರದ ಕಮಿಷನ್ ಅನ್ನ ಈಗ ಬಹಿರಂಗ ಮಾಡಿದ್ದಾರೆ. ಕಸ ವಿಲೇವಾರಿ ವಾಹನಗಳಿಗೆ ಗ್ರಾಮಸ್ಥರು ತಡೆ ಹಿಡಿದಿದ್ದಾರೆ. ನಮ್ಮೂರಿನಲ್ಲಿ, ನಮ್ಮ ಹಳ್ಳಿಯಲ್ಲಿ ಕಸವನ್ನ ಡಂಪ್ ಮಾಡಬೇಡಿ, ವಿಲೇವಾರಿ ಮಾಡಬೇಡಿ ಅಂತ ಹೇಳಿ ಯಾವಾಗ ಈ ಗಾರ್ಬೇಜ್ ಗಲಾಟೆ ಇದೆಯಲ್ಲ, ಗಲಾಟೆ ಜೋರಾಗ್ತಾ ಇದ್ದಂತೆ ಆರ್ ಅಶೋಕ್ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಏನಂತ ಕೇಳಿದ್ರೆ, ಕಸದ ಮಾಫಿಯಾ ಕಮಿಷನ್ ಕಹಾನಿಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಎಳೆ ಎಳೆಯಾಗಿ ತೆರೆದಿಟ್ಟಿದ್ದಾರೆ. ಎಷ್ಟೆಷ್ಟು ಪರ್ಸೆಂಟೇಜ್ ಯಾರ್ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು, ಸರ್ಕಾರಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು, ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡಿದ್ದಾರೆ ಆರ್ ಅಶೋಕ್. ಗಂಭೀರ ಆರೋಪ ಮಾಡಿದ್ದಾರೆ ಆರ್ ಅಶೋಕ್. ಏನ್ ಹೇಳಿದ್ದಾರೆ ಹಾಗಾದ್ರೆ ಆರ್ ಅಶೋಕ್, ಬನ್ನಿ ನೋಡೋಣ. ಸ್ಪೆಷಲ್ ಆಗಿ ದುಡ್ಡು ರಿಲೀಸ್ ಮಾಡಬೇಕಾದ್ರೆ 7, 7×3 21. ಇನ್ನ ಇಂಜಿನಿಯರ್ಗಳು ಅವ್ರು 71. ಮುಗಿತಲ್ಗೆ ಇನ್ನೇನು ಉಳಿಯಲ್ಲ. 100ರಲ್ಲಿ 2 ತೆಗೆದಾಕಿದ್ರೆ ₹1 ಉಳಿಯೋದು ಇವ್ರಿಗೆ. ಆ ಪರಿಸ್ಥಿತಿ. ಅದಕ್ಕೆ ಸ್ಟ್ರೈಕ್. ಟೆಂಡರ್ ತಗೊಳಕ್ 7, ಬಿಲ್ ಕೊಡಕ್ 7, ಮಧ್ಯ ಹಣ ಬೇಕಾದ್ರೆ ಸ್ಪೆಷಲ್ ಅದೇನೋ ಎಲ್ಒಸಿ ಕೊಡಬೇಕಾದ್ರೆ ಮತ್ತೆ 7, 7×3 21. ಸರ್ಕಾರಕ್ಕೆ 21% ಕಮಿಷನ್ ಕೊಟ್ರೆ ಕಸ ತೆಗೆಯೋದು. ಇಂಜಿನಿಯರ್ಗಳದ್ದು ಬಿಟ್ಟು ಕಸದ ಟೆಂಡರ್ ತಗೋಬೇಕಾದ್ರೆ ಸರ್ಕಾರಕ್ಕೆ 7, ಬಿಲ್ ಕೊಡಬೇಕಾದ್ರೆ 7, ಸ್ಪೆಷಲ್ ಆಗಿ ದುಡ್ಡು ರಿಲೀಸ್ ಮಾಡಬೇಕಾದ್ರೆ 7, 7×3 21. ಇನ್ನ ಇಂಜಿನಿಯರ್ಗಳು ಅವ್ರು 71. ವಿಲೇವಾರಿ ವಾಹನಗಳಿಗೆ ಗ್ರಾಮಸ್ಥರ ವಿರೋಧ ವಿಚಾರ. ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಇದು ಮಾಫಿಯಾ, ಇದು ಕಮಿಷನ್ ಮಾಫಿಯಾ. ಕಸವನ್ನ ವಿಲೇವಾರಿ ಅಥವಾ ಕಸವನ್ನ ಏನು ಇಲ್ಲಿ ಸಗ್ರಿಗೇಟ್ ಮಾಡ್ತಾ ಇದ್ದಾರಲ್ಲ, ಇಲ್ಲಿಯೂ ಕೂಡ ಕಮಿಷನ್ ಇದೆ ಅಥವಾ ಕಮಿಷನ್ ಬಾಂಬ್ ಸಿಡಿಸಿದ್ದಾರೆ ಆರ್ ಅಶೋಕ್ ಅವರು. ಮುಂದುವರೆದು ಆರ್ ಅಶೋಕ್ ಅವರು ಮಾತನಾಡ್ತಾ ಹೇಳ್ತಾರೆ, ಕಸದ ಮಾಫಿಯಾ ಇದು ಕಮಿಷನ್ ಕಹಾನಿಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತೆರೆದಿಟ್ಟಿದ್ದಾರೆ. ಕಸದ ಟೆಂಡರ್ ನಲ್ಲೂ ಕೂಡ ಕೈತುಂಬ ಕಮಿಷನ್ ಅಂತೇಳಿ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಟೆಂಡರ್ ಪಡೆಯಲು 7%, ಬಿಲ್ ಪಡೆಯಲು 7%, ಸ್ಟೇಷನ್ ಎನ್ಒಸಿಗೆ 7% ಸೇರಿದಂತೆ ಸರ್ಕಾರಕ್ಕೆ 21% ಕೊಡಬೇಕು. ಇಂಜಿನಿಯರ್ಸ್ ಎಲ್ಲಾ ಸೇರಿ 70% ಕೊಡಬೇಕು ಅಂತ ಹೇಳಿ ಆರ್ ಅಶೋಕ್ ಅವರು ಕಸದ ಟೆಂಡರ್ ವಿಚಾರದ ಕಮಿಷನ್ ಅನ್ನ ಈಗ ಬಹಿರಂಗ ಮಾಡಿದ್ದಾರೆ. ಕಸ ವಿಲೇವಾರಿ ವಾಹನಗಳಿಗೆ ಗ್ರಾಮಸ್ಥರು ತಡೆ ಹಿಡಿದಿದ್ದಾರೆ. ನಮ್ಮೂರಿನಲ್ಲಿ, ನಮ್ಮ ಹಳ್ಳಿಯಲ್ಲಿ ಕಸವನ್ನ ಡಂಪ್ ಮಾಡಬೇಡಿ, ವಿಲೇವಾರಿ ಮಾಡಬೇಡಿ ಅಂತ ಹೇಳಿ ಯಾವಾಗ ಈ ಗಾರ್ಬೇಜ್ ಗಲಾಟೆ ಇದೆಯಲ್ಲ, ಗಲಾಟೆ ಜೋರಾಗ್ತಾ ಇದ್ದಂತೆ ಆರ್ ಅಶೋಕ್ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಏನಂತ ಕೇಳಿದ್ರೆ, ಕಸದ ಮಾಫಿಯಾ ಕಮಿಷನ್ ಕಹಾನಿಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಎಳೆ ಎಳೆಯಾಗಿ ತೆರೆದಿಟ್ಟಿದ್ದಾರೆ. ಎಷ್ಟೆಷ್ಟು ಪರ್ಸೆಂಟೇಜ್ ಯಾರ್ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು, ಸರ್ಕಾರಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು, ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡಿದ್ದಾರೆ ಆರ್ ಅಶೋಕ್. ಗಂಭೀರ ಆರೋಪ ಮಾಡಿದ್ದಾರೆ ಆರ್ ಅಶೋಕ್. ಏನ್ ಹೇಳಿದ್ದಾರೆ ಹಾಗಾದ್ರೆ ಆರ್ ಅಶೋಕ್, ಬನ್ನಿ ನೋಡೋಣ. ಸ್ಪೆಷಲ್ ಆಗಿ ದುಡ್ಡು ರಿಲೀಸ್ ಮಾಡಬೇಕಾದ್ರೆ 7, 7×3 21. ಇನ್ನ ಇಂಜಿನಿಯರ್ಗಳು ಅವ್ರು 71. ಮುಗಿತಲ್ಗೆ ಇನ್ನೇನು ಉಳಿಯಲ್ಲ. 100ರಲ್ಲಿ 2 ತೆಗೆದಾಕಿದ್ರೆ ₹1 ಉಳಿಯೋದು ಇವ್ರಿಗೆ. ಆ ಪರಿಸ್ಥಿತಿ. ಅದಕ್ಕೆ ಸ್ಟ್ರೈಕ್. ಟೆಂಡರ್ ತಗೊಳಕ್ 7, ಬಿಲ್ ಕೊಡಕ್ 7, ಮಧ್ಯ ಹಣ ಬೇಕಾದ್ರೆ ಸ್ಪೆಷಲ್ ಅದೇನೋ ಎಲ್ಒಸಿ ಕೊಡಬೇಕಾದ್ರೆ ಮತ್ತೆ 7, 7×3 21. ಸರ್ಕಾರಕ್ಕೆ 21% ಕಮಿಷನ್ ಕೊಟ್ರೆ ಕಸ ತೆಗೆಯೋದು. ಇಂಜಿನಿಯರ್ಗಳದ್ದು ಬಿಟ್ಟು ಕಸದ ಟೆಂಡರ್ ತಗೋಬೇಕಾದ್ರೆ ಸರ್ಕಾರಕ್ಕೆ 7, ಬಿಲ್ ಕೊಡಬೇಕಾದ್ರೆ 7,
ಸ್ಪೆಷಲ್ ಆಗಿ ದುಡ್ಡು ರಿಲೀಸ್ ಮಾಡಬೇಕಾದ್ರೆ 7 3 21 ಇನ್ನ ಇಂಜಿನಿಯರ್ಗಳು ಅವ್ರು 71